ಧರ್ಮಸ್ಥಳ ಭಾಗದಲ್ಲಿ ಶವ ಹೂತಿಟ್ಟಿರೋದೇ ಸುಳ್ಳಂತೆ, ಅನಾಮಿಕ ಹೇಳ್ತಿರೋದು ಸುಳ್ಳು ಅಂತ ರಾಜು ಹೇಳಿದಾನೆ. ಅಂದ್ರೆ ಈ ರಾಜು ಹೆಸರನ್ನು ಯಾರು ಹೇಳಿದ್ರು ಅಂದ್ರೆ ಅನಾಮಿಕ ವ್ಯಕ್ತಿನೇ ಹೇಳಿರೋದು. ದೂರುದಾರ SIT ಮುಂದೆ ನೀವು ಯಾರ್ಯಾರ ಶವಗಳನ್ನ ಹೂತ್ ಹಾಕ್ತಾ ಇದ್ರಿ ಅಂತ ಪ್ರಶ್ನೆ ಮಾಡಿದಾಗ ತನ್ನ ಸ್ನೇಹಿತ ರಾಜು ಕೂಡ ಅದರಲ್ಲಿ ಇದ್ದ ಅಂತ ಹೇಳಿದ್ರಲ್ಲ, ಆ ಹಿನ್ನೆಲೆಯಲ್ಲಿ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ರು. 2-3 ಶವ ಹೂತಿದ್ ಬಿಟ್ರೆ ಬೇರೆ ಶವ ಹೂತಿಲ್ಲ. ಅನಾಮಿಕ ಈಗ ಯಾಕೆ ಸುಳ್ಳು ಹೇಳ್ತಿದ್ದಾನೋ ಗೊತ್ತಿಲ್ಲ ನನಗೆ. ಒಂದು ಶವ ಹೂತಿದ್ರೆ 50 ರೂಪಾಯಿ ಕೊಡ್ತಾ ಇದ್ರು ಅಂತ ರಾಜು ಹೇಳಿದಾನೆ. ಹಾಗಾದ್ರೆ ರಾಜು ಹೇಳ್ತಾ ಇರೋದೇನು, ನಮ್ಮ ರಿಪೋರ್ಟರ್ ಸುನಿಲ್ ಮಾತನಾಡಿಸಿದ್ದಾರೆ, ಅವರನ್ನ ನೋಡ್. ಶವ ಊತಿಟ್ಟ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಅನಾಮಿಕ ಹೇಳುವಂತಹ ವಿಚಾರ ಈಗ ಸಾಕಷ್ಟು ಜನರಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಇದ್ರ ಜೊತೆಗೆ ಅನಾಮಿಕನ ಜೊತೆ ಸಾಕಷ್ಟು ವರ್ಷ ಕೆಲಸ ಮಾಡಿದಂತ ರಾಜು ನಮ್ ಜೊತೆಗಿದ್ದಾರೆ. ಆ ರಾಜುನ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೀನಿ. ರಾಜು ಅವರೇ, ನಿಮ್ಗೆ ಈ ಅನಾಮಿಕ ಎಷ್ಟು ವರ್ಷದಿಂದ ಗೊತ್ತು, ಹೇಗೆ ಅಂತ? ಸರ್, ನಾವು ಅಲ್ಲಿ 4 ಕೆಲಸ ಮಾಡ್ತೀವಿ ವರ್ಷದಲ್ಲಿ. 4 ಕೆಲಸ ಮಾಡ್ದಲ್ಲಿ ಒಂದು ಹೆಣ ಮಾತ್ರ ಮರದಿಂದ ನೇತಾಡ್ತಾ ಇತ್ತು. ಅದೇ ತಗೊಬಂದು ಏನು ಪೋಸ್ಟ್ ಮಾರ್ಟಮ್ ಮಾಡಕ್ ಏನಿಲ್ಲ. ಪೋಸ್ಟ್ ಮಾರ್ಟಮ್ ಪ್ಯಾಕ್ ಮಾಡಿ ನಾವು ತಗೊಬಂದು ಪೊಲೀಸ್ ಅವರು ಡಾಕ್ಟರ್ ಎಲ್ಲ ಬರ್ತಾರೆ. ಅವರೆಲ್ಲ ಬಂದಾಗ ಅವ್ರಿಗೆ ಪೋಸ್ಟ್ ಮಾರ್ಟಮ್ ಮಾಡಿ ನಾವು ಆಂಬುಲೆನ್ಸ್ ಬರುತ್ತೆ. ಆಂಬುಲೆನ್ಸ್ ಅಲ್ಲಿ ಕೊಟ್ಟಿದ್ದು ಬೆಲ್ ತಂದು ಕಳ್ಸ ಸರ್. ನೀವು ಅವರು ಎಷ್ಟು ವರ್ಷ ಜೊತೆ ಕೆಲಸ ಮಾಡಿದ್ರಿ ಅಂತ? ಅದೇ ಸರ್, 4-5 ವರ್ಷ ಕೆಲಸ ಮಾಡಿದ್ವಿ. 4-5 ವರ್ಷ ಮಾಡಿದ್ರಿ ಸರ್. ಈ 4-5 ವರ್ಷದಲ್ಲಿ ಎಷ್ಟು ಶವನ ನೀವು? 2 ಸರ್. ಬರೀ 2 ಸರ್. ಒಂದು ಜೆಂಟ್ಸ್, ಒಂದು ಲೇಡೀಸ್. ನೀರಲ್ಲಿ ತೇಳ್ಕ ಬಂದಿ ಫುಲ್ ಕೊಳ್ದಾಗಿತ್ತಲ್ವಾ, ಅದೆಲ್ಲ ಬಂದು ಯಾರೋ ಸ್ನಾನ ಮಾಡಿ ಬಂದವ್ರು ಹೇಳಿದ್ಮೇಲೆ ಮಾಹಿತಿ ಬಂದು ಹೇಳ್ದ್ಮೇಲೆ ನಾವು ಬಂದು ನಾನು ಮತ್ತೆ ಅವರು ಅವ್ರ ಅಣ್ಣ 3 ಜನ ಹೋಗ್ಬಿಟ್ಟು ತಗೊಬಂದು ಅದೆಲ್ಲ ಪ್ಯಾಕ್ ಮಾಡಿ ನಾವು ಇದು ಬರ್ತದೆ ನೋಡಿ ಆಂಬುಲೆನ್ಸ್ ಅಲ್ಲಿ ಕಳ್ಸ್ತೀವಿ ಸರ್. ಅದು ಹೇಗೆ ಅವನು ಅನಾಮಿಕ ನಿಮ್ ಜೊತೆ ಹೇಗೆ? ಇಲ್ಲ ಸರ್, ನಾವೆಲ್ಲ ಯಾವ ಫ್ರೆಂಡ್ ತರ ಇದ್ರೆ ಫ್ರೆಂಡ್ ತರ ಇದ್ದಿದ್ದ ಅವನು. ಅದ್ ಯಾಕೆ ಈಗ ಆಗೋನು ಅಂತ ಗೊತ್ತಿಲ್ಲ. ಈಗ ನಾನು ಬೆಳಿಗ್ಗೆ ನೋಡ್ತಾ ಇದ್ದೀನಿ, ಅವರು ಅಕ್ಕ ತಂಗಿ ಅವರು ಏನು ಅವ್ರಿಗೆ ಅವ್ರ ಮೇಲೆ ಏನು ಇದೇ ಇಲ್ಲ. ಮಾಹಿತಿ ಯಾರು ಕೊಡ್ತಿದ್ರು ನಿಮ್ಗೆ ಈ ತರ ಹೆಣಗಳು? ನಮ್ಗೆ ಅಲ್ಲಿ ನಾವು ಸ್ಥಾನಗಳಲ್ಲಿ ಕೆಲಸ ಮಾಡ್ತೀವಲ್ಲ, ಅವ್ರವ್ರು ಫಸ್ಟ್ ನಮ್ಗೆ ಹೇಳ್ತಾರೆ. ಅವ್ರು ಹೇಳಿದಾಗ ಫಸ್ಟ್ ನಿಮ್ಮ ದೇವಸ್ಥಾನದಲ್ಲಿ ಮಾಹಿತಿ ಕಚೇರಿಯವರು ಬರ್ಬೇಕು, ಡಾಕ್ಟರ್ ಬರ್ಬೇಕು, ಪೊಲೀಸರು ಬರ್ಬೇಕು, ಆಂಬುಲೆನ್ಸ್ ಬರ್ಬೇಕು, ಆಮೇಲೆ ನಾವು ಬಾಡಿ ತೆಗೆದು ಕೊಡ್ತೀವಿ ಅಂತ ನಾವ್ ಹೇಳೋದು ಸರ್. ನಾವು ಅಲ್ಲಿ ನಾವು ಬಿಟ್ಟ ಸರ್. ನಾವು ನೀವು 4-5 ವರ್ಷದಿಂದ ಬರೀ 2 ಹೆಣ ಅಂತ ಹೇಳ್ತೀವಿ ಸರ್. ಅನಾಮಿಕ ಹೇಳ್ತಾ ಇರೋಂಥದ್ದು ಸಾವಿರಾರು ಹೆಣಗಳನ್ನ ನಾವ್ ಇಲ್ಲಿ ಊತಿದೀವಿ ಅಂತ ಹೇಳ್ತಾರೆ. ಹ್ಞೂ ಸರ್. ಯಾರ್ ಸರ್ ಅದು ಹೇಳಿದ್ದು? ಅವ್ನೇನು ಗೊತ್ತೇ, ಸಾವಿರಾರು ಹೆಣ ಊತಾಕಿದಾಗ JCB ತೆಗಿತೈತೇನೆ. ಅಲ್ಲ ತೆಗಿಬೇಕಾರೆ ಒಂದು ಬಾಡಿ ಸಿಕ್ಬೇಕು, ಇಲ್ಲ ಒಂದು ಹೆಣ ಸಿಕ್ಬೇಕು, ಒಂದು ಮೂಳೆ ಸಿಕ್ಬೇಕು, ಏನು ಸಿಗ್ತಾ ಇಲ್ಲ. ಸುಳ್ಳ್ಯಾಗ ಹೇಳ್ಬೇಕು ಸರ್. ಇವನು ಕಳ್ತನ ಮಾಡ್ತಾ ಇದ್ದ ಹೆಣದ ಮೇಲೆ ಇದ್ದಂತ ಆಭರಣಗಳು ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಮ್ಗೆ ಈಜೊಳಗೆ ಬರಲ್ಲ ಸರ್. ನಮ್ಗೆ ಏನದ ನೀರಲ್ಲಿ ಬಾಡಿ ಇದ್ದಿರ್ತ ತಗೊಬರ್ತಾನೆ ಅಷ್ಟೇ. ತಗೊಬಂದ್ರೆ ಎತ್ ಕೊಡ್ತೀವಿ ಅಷ್ಟೇ. ನಾವು ಪ್ಯಾಕ್ ಮಾಡಿ ನಾವು ಆಂಬುಲೆನ್ಸ್ ಬರ್ತೇವೆ. ಆಂಬುಲೆನ್ಸ್ ಪೊಲೀಸ್ ಎಲ್ಲ ಬರ್ತಾರೆ, ಡಾಕ್ಟರ್ ಎಲ್ಲ ಬರ್ತಾರೆ. ಅವ್ರದ್ದು ಕೊಟ್ಟಿರೋ ಜವಾಬ್ದಾರಿ ನಮ್ದು ಅಷ್ಟೇ. ನಿಮ್ ಮೇಲೆ ಯಾವ್ದಾದ್ರು ಕಂಪ್ಲೇಂಟ್ ಆಗಿತ್ತಾ? ನಮ್ದು ಯಾವ್ದಿಲ್ಲ ಸರ್. ನಮ್ದು ಯಾವ್ದೇ ಇಲ್ಲ ಸರ್. ಅಲ್ಲಿಂದ ಧರ್ಮಸ್ಥಳದಿಂದ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ನೀವು? ನಾನು ಸರ್ ಕೆಲಸ ಬಿಟ್ಟು 10 ವರ್ಷ ಮೇಲೆ ಆಯ್ತು ಸರ್. ಅಂದ್ರೆ ಈಗ ಮಾಸ್ಕ್ ಹಾಕೊಂಡಿದಾನಲ್ಲ, ಅವ್ನ್ ಕೆಲಸ ಬಿಡೋದಕ್ ಮುಂಚೆನೆ ನೀವು ಕೆಲಸ? ಇಲ್ಲ ಸರ್, ಅದಕ್ ಮುಂಚೆ ಕೆಲಸ ಬಿಟ್ಟಿದ್ದಾರೆ. ಯಾವ್ದಾರ ಆಮೇಶಕ್ಕೆ ಬಲಿಯಾಗಿ ಈ ತರ ಅನಾಮಿಕ ಸುಳ್ಳು ಹೇಳ್ತಾ ಇದ್ದಾನೆ ಏನು ಅಂತ ಸರ್? ಅದೇ ನಮ್ಗೆ ಗೊತ್ತಿಲ್ಲ ಸರ್. ನಮ್ಗೆ ಯಾಕಂದ್ರೆ 3 ತಿಂಗಳು ಟೈಮ್ ಚೇಂಜ್ ಆಗುತ್ತೆ. ಬಾಬಳಿ ಬೆಟ್ಟ 3 ತಿಂಗಳು, ಅದು ಬಿಟ್ಟು ಬಾಬಳಿ ಬಿಟ್ಟು ತಿರ್ಗಾ ನೇತ್ರಾವತಿ ಬರ್ತೀವಿ 3 ತಿಂಗಳು. ಅಲ್ಲಿಂದ ಬಂದಿಲ್ಲ, ಅಲ್ಲಿಂದ ಬರೋಸಲ್ಲಿ 6 ತಿಂಗಳಾಗುತ್ತೆ ಸರ್. ಅಲ್ಲಿಂದ ಬಂದ್ರೆ ನೇತ್ರಾವತಿ ಸರ್. ಸ್ಥಾನಗಡ ಬರ್ತೀವಿ ಸರ್. ಸ್ಥಾನಗಡ ಬರೋದ್ರಲ್ಲಿ ಅಲ್ಲಿ ಏನು ಗೊತ್ತಿಲ್ಲ ಸರ್ ನಮ್ಗೆ. ಸೊ ಇದು ಅನಾಮಿಕನ ಜೊತೆ ಕೆಲಸ ಮಾಡಿದಂತ ರಾಜು ಅವರ ಮಾತಾಗಿರುವಂತದ್ದು. ಅನಾಮಿಕ ಏನ್ ನೇತ್ರಾವತಿ ನದಿ ಬಳಿ ಕೆಲಸವನ್ನ ಮಾಡ್ತಾ ಇದ್ದ, ಆ ಕೆಲಸವನ್ನ ಇವರು ಕೂಡ ಸಾಕಷ್ಟು ವರ್ಷಗಳು ಮಾಡದೆ ಅಂತ ಇವರು ಹೇಳ್ತಾ ಇರುವಂತದ್ದು. ಆದ್ರೆ ಆ ಒಂದು ಸಂದರ್ಭದಲ್ಲಿ ಯಾವುದೇ ನೂರಾರು ಹೆಣಗಳನ್ನ ನಾವು ಊತಿಲ್ಲ. ಆದ್ರೆ ಅಷ್ಟು ವರ್ಷದಲ್ಲಿ ನಾವು ಊತಿದ್ದಂಥದ್ದು 2 ಹೆಣ. ಅದು ಪೊಲೀಸರು ಸಮ್ಮುಖದಲ್ಲೇ, ಜೊತೆಗೆ ಆಂಬುಲೆನ್ಸ್ ನಲ್ಲಿ ಆ ಒಂದು ಶವನ್ನ ತಂದು ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಅದನ್ನ ಊತಿದ್ವಿ ಅಂತ ರಾಜು ಅವರು ಹೇಳ್ತಾ ಇರುವಂತದ್ದು. ಮಂಡ್ಯದಿಂದ ಸುನಿಲ್ ಗೌಡ, ನ್ಯೂಸ್ 8.